ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 6ನೇ ತರಗತಿ ಗಣಿತ ವಿಷಯ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ 6ನೇ ತರಗತಿ ಸಂಕಲನಾತ್ಮಕ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆಯನ್ನು ನೋಡೋಣ ಬನ್ನಿ. ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯರೆಂದರೆ 1 ಬಿಲಿಯನ್ ಅಂದರೆ ಎಷ್ಟು ಬಿಟ್ಟ ಸ್ಥಳ ತುಂಬಬೇಕು. ನೀವು ಸರಿಯಾದ ಯಾವುದಾಗುತ್ತಲ್ಲ ಅದನ್ನು ಇಲ್ಲಿ ಬರಿಬೇಕು. 3, 6, 0, 2, 4 ಈ ಅಂಕಿಗಳನ್ನು ಬಳಸಿ ಬರೆಯುವ 5 ಅಂಕಿ ಅತ್ಯಂತ ದೊಡ್ಡ ಸಂಖ್ಯೆ ಬರಿಬೇಕು. ಕೇವಲ 2 ಅಪವರ್ತನಗಳನ್ನು ಹೊಂದಿರುವ ಡ್ಯಾಶ್ ಸಂಖ್ಯೆಗಳನ್ನು ಕರೆಯುತ್ತಾರೆ. ಭಾಜ್ಯ ಸಂಖ್ಯೆಗಳು, ಅವಿಭಾಜ್ಯ ಸಂಖ್ಯೆಗಳು, ಸಮ ಸಂಖ್ಯೆಗಳು, ಬೆಸ ಸಂಖ್ಯೆಗಳು. 0 ಒಳಗೊಂಡಿರುವ ಸಂಖ್ಯೆಗಳ ಗಣ ಯಾವುದು? ಇಲ್ಲಿ ಕೂಡ ಬರೀಬೇಕಾಗತ್ತೆ. 3 ಮತ್ತು 9 ಎರಡರಿಂದಲೂ ಭಾಗವಾಗುವ ಸಂಖ್ಯೆ, ಅದು ಚತುರ್ಭುಜ ಬಾಹುಗಳು ಹೊಂದಿರುವ ಒಂದು ಬಹುಭುಜಾಕೃತಿಯಾಗಿದೆ. ಇವುಗಳ ಅತ್ಯಂತ ದೊಡ್ಡ ಪೂರ್ಣಾಂಕ. 2 ಬಾಹುಗಳು ಸಮ ಇರುವ ತ್ರಿಭುಜ ಹೊಂದಿಸಿ ಬರೆಯಿರಿ. ಇಲ್ಲಿ 13ನೇ ಕ್ವಶನ್ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಅಂದಿದ್ದಾರೆ. ನೋಡ್ಬೋದು ನೀವು. ಇದು ಬಿಡಿ 10, 100, 1000, 10,000, ಲಕ್ಷ, 10 ಲಕ್ಷ. 10 ಲಕ್ಷ ಆದಮೇಲೆ ಏನು ನೀವು ಬರಿಬೇಕದನ್ನು. ಕೋಟಿನೇನಿಲ್ಲ. ಈ ಥರ ಪ್ರತಿಯೊಂದು ಲೆಕ್ಕಗಳನ್ನು ನೀವೇ ಮಾಡಬೇಕು. ಮಾಡಿ ಇಲ್ಲಿ ಅಲ್ಪವಿರಾಮ ಹಾಕಿಲ್ಲ ಅಂದಿದ್ದಾರೆ. 3 ಸಂಖ್ಯೆ ಆದಮೇಲೆ ಅಲ್ಪವಿರಾಮ, ಬಿಡಿ 10, 100 ಆದಮೇಲೆ 1000 ಸ್ಥಾನ ಬರಗೊಳ್ಳೆ ನಾವು ಕಾಮ ಹಾಕಲೇಬೇಕು. 1000 ಸ್ಥಾನ ಆದಮೇಲೆ 2 ಸಂಖ್ಯೆ ಬಿಟ್ಟು. ಈ ಥರ ಕಾಮ ಹಾಕಿಲ್ಲ. ನೀವು ಅದನ್ನು ಕಂಡುಹಿಡಿದು ಇಲ್ಲಿ ವಿಸ್ತಾರ ರೂಪ ಕೊಟ್ಟಿದ್ದಾರೆ, ಅದನ್ನು ಮಾಡಬೇಕು. ಇನ್ನು ಕೆಳಗಿನ ವಕ್ರರೇಖೆ ತೆರೆದ ಅಥವಾ ಆವರ್ತಗಳನ್ನಾಗಿ ವಿಂಗಡಿಸಿ. ತೆರೆದದ್ದು ಯಾವುದಾವ, ಒಳಗೆ ಮುಚ್ಚಿರುವಂಥವು ಯಾವುದಾವ ಅವನು ನೀವು ಬರಿಬೇಕು. ಇನ್ನು ಕೆಳಗಿನ ಸಮಸ್ಯೆ ಬಿಡಿಸಿರಿ. ಒಂದು ಶಾಲೆಯಲ್ಲಿ 4 ದಿನಗಳ ಪುಸ್ತಕ ಪ್ರದರ್ಶನ ನಡೆದಿತ್ತು. ಟಿಕೆಟ್ ಕೌಂಟರ್ ಮೊದಲ ದಿನ, 2ನೇ, 3ನೇ ಮತ್ತು 4ನೇ ದಿನ ಕ್ರಮವಾಗಿ ಅಂದರೆ ಇಷ್ಟ ಟಿಕೆಟು ಮಾರಾಟ. ಆ 4 ದಿನ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ. ಇಲ್ಲಿ ಉತ್ತರ ಪತ್ರಿಕೆ ನೋಡ್ಬೋದು. 18ನೇ ಮಟ್ಟ ಇದೆ. ಇಲ್ಲಿ ವಿಡಿಯೋ ಸ್ಪೀಡ್ ಆದರೆ ಪಾಸ್ ಮಾಡಿ ಮಾಡಿ ನೀವು ಇವನ್ನ ಪ್ರತಿಯೊಂದು ಒಂದು ಪ್ರಶ್ನೆಗೆ ಒಂದು ಉತ್ತರ ಇದ್ದೇ ಇರುತ್ತೆ. ನೀವು ಸ್ವತಃ ಮಾಡಿ ಆಮೇಲೆ ಉತ್ತರ ನಿಮ್ಮದು ತಪ್ಪಾಗಿದ್ದಲ್ಲಿ ಆದರೆ ಉತ್ತರನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಮಾಡುತ್ತಿರುವಂಥ ವಿಡಿಯೋ. ನಿಜವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮಗೂ ಕೂಡ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೂಡ ಸಿಗುತ್ತೆ. ಥ್ಯಾಂಕ್ ಯು. ಧನ್ಯವಾದಗಳು.